ನಮಸ್ಕಾರ ರೀ. ಇಡ್ಲಿ ಚಟ್ನಿ ಮನೆ ಒಳಗೆ ಮಾಡಿದ್ದು ಹೆಂಗೆ ರುಚಿ ಆಕೈತಿ ಅಂಥೇಳಿ ತೋರಿಸ್ತೇವೆ ನೋಡ್ರಿ. ಹೋಟೆಲ್ಗಿಂತ ರುಚಿಯಾಗಿ ಚಟ್ನಿ ಮನೆ ಒಳಗೆ ಮಾಡೋದು ತೋರಿಸ್ತೇನೆ ನೋಡ್ರಿ. ಈ ಥರ ಚಟ್ನಿ ಮಾಡ್ಕೊಂಡ್ರಂದ್ರೆ ಇಡ್ಲ್ಯಾಗ ಸಾಂಬಾರ ಬೇಡ್ರಿ, ಇದನ್ನ ಹಚ್ಕೊಂಡ ತಿನ್ಬೋದು ರೀ ಬಿಸಿ ಬಿಸಿ ಇಡ್ಲ್ಯಾಗ. ಈಗ ಚಟ್ನಿ ಮಾಡೋದು ಎಲ್ಲ ಸಾಮಾನು ತೊಗೊಂಡೆ ನೋಡ್ರಿ, ತೋರಿಸ್ತೀನಿ. ಒಂದು ಚಮಚದಷ್ಟು ಉಪ್ಪು ರೀ, ಒಂದು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಸಾಸ್ವೆ ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ ಒಂದು 4, ಪುದೀನ, ಕೊತ್ತಂಬರಿ, ಒಂದು ಸ್ವಲ್ಪ ಸಕ್ರೆ ರೀ, ಹಿಂಗೆ, ಕಡ್ಡಿಬೇಳೆ, ಉದ್ದಿನಬೇಳೆ ರೀ, ಸಾಸ್ವೆ ಜೀರಿಗೆ, ಕರಿಬೇವು ಒಗ್ಗರಣೆ ಹಾಕಕ್ಕೆ ನೋಡ್ರಿ. ಈಗ ಶೇಂಗಾನ ಹುರ್ಕೊಳಕತ್ತೇನೆ ರೀ. ಕೊಬ್ಬರಿ ಚಟ್ನಿಗೆ ಸ್ವಲ್ಪ ಶೇಂಗಾ ಹುರಿದು ಹಾಕಿದ್ರೆ ಚಟ್ನಿ ರುಚಿ ಆಕೈತೆ ರೀ, ಟೇಸ್ಟೂ ಭಾಳ ಚಲೋ ಇರ್ತೈತೆ. ಸ್ವಲ್ಪ ಶೇಂಗಾ ಹುರ್ಕೊಂಡೆ ನೋಡ್ರಿ. ಈಗ ಒಂದು ಬಟ್ಲ ಕೊಬ್ಬರಿನ ಅದು ಹೆಚ್ಚಿ ಹಾಕ್ಕೊಂಡೇನಿ ರೀ. ಅದಕ್ಕೆಲ್ಲ ದಿನಸ ಹಾಕ್ಕೊಳಕತ್ತೇನೆ ನೋಡ್ರಿ. ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ರೀ, ಉಪ್ಪು, ಒಂದೆರಡು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಸಕ್ರೆ ರೀ, ಒಂದೆರಡು ಶೇಂಗಾ, ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರಿ ಸಣ್ಣಗೆ ರುಬ್ಕೋಬೇಕು ನೋಡ್ರಿ ಚಟ್ನಿಗೆ. ನಿಮಗೆ ಖಾರ ಎಷ್ಟು ರುಚಿಗೆ ಬೇಕು ರೀ ಅಷ್ಟು ಹಾಕೋರಿ. ಒಬ್ರು ಸಪ್ಪು ತಿಂತಾರೆ, ಒಬ್ರು ಖಾರ ಜಾಸ್ತಿ ತಿಂತಾರೆ ರೀ. ನಾವಂತೂ ಒಂದು 4-5 ಮೆಣಸಿನ್ಕಾಯಿ ಹಾಕೇನಿ ನೋಡ್ರಿ ಒಂದು ಬಟ್ಲ ಕೊಬ್ಬರಿಗೆ. ಸಕ್ರೆನ ಎದಕ್ಕೆ ಹಾಕ್ಕೋಬೇಕಂದ್ರಿ ರುಚಿ ಆಕೈತ್ರಿ, ಇಲ್ಲ ಅಂದ್ರೆ ಖಾರ ಗಂಟ್ಲಿಗೆ ಹತ್ತಂಗೆ ಆಕೈತ್ರಿ. ಅದಕ್ಕೆ 1 ಚಮಚದಷ್ಟು ಹಾಕ್ರಿ ಸಕ್ರೆ ಚಟ್ನಿಗೆ, ಅದ್ರ ಟೇಸ್ಟ ಬೇರೆ ಆಕೈತ್ರಿ. ಈಗ ರುಬ್ಬೋದಾತ್ರೆ. ಗಟ್ಟಿ ಚಟ್ನಿ ಬೇಕಂದ್ರೆ ಸ್ವಲ್ಪ ಗಟ್ಟಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಡ್ರಿ. ಸ್ವಲ್ಪ ನೀರು ಚಟ್ನಿ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಡ್ರಿ. ಸ್ವಲ್ಪ ತಿಳಿಯಾಗಿರ್ತೈತೆ, ತಿನ್ನೋಕ್ಕೂ ಚಲೋ ಆಕೈತಿ. ಗಟ್ಟಿಯಾಗಿತ್ತರೆ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ರುಬ್ಕೊಂಡೇನ್ರಿ. ಈಗ ಒಗ್ಗರಣೆ ಹಾಕ್ತೇನೆ ನೋಡ್ರಿ. ಈಗ ಚಟ್ನಿಗೆ ರೀ ಒಗ್ಗರಣೆನ ರೆಡಿ ಮಾಡ್ಕೊಳಕತ್ತೇನೆ ನೋಡ್ರಿ. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತೇನೆ ರೀ. ಸಾಸ್ವೆ, ಸ್ವಲ್ಪ ಜೀರಿಗೆ, ಒಂದಿಷ್ಟು ಕರಿಬೇವು ರೀ, ಮತ್ತು ಅದ್ರ ಕುಟಾಗ ಒಂದು 2 ಚಿಟಿಕೆ ಒಂದು ಕೈಯಲ್ಲಿ ತೊಗೊಂಡು ಹಿಂಗೆ ರೀ ಹಾಕ್ಕೊಡ್ರಿ. ಒಗ್ಗರಣೆ ಹಾಕಿದ ಉಟ್ಲೆ ರೀ ತಳಗ ಇಳಿಸೆ ಚಟ್ನಿ ಹಾಕ್ಕೋಬೇಕ್ರಿ. ಅದನ್ನು ಸುಡು ದಬ್ರ್ಯಾಗ ಹಾಕಬಾರದ್ರಿ, ಚಟ್ನಿನ ದೌಡು ಕೆಟ್ಬಿಡ್ತೈತಿ. ಇಲ್ಲ ಅಂದ್ರೆ ಒಂದು ದಬ್ರಿಗೆ ಚಟ್ನಿ ತೊಗೊಂಡ್ರಿ ಮಿಕ್ಸರಂದು ಚಮಚದೊಳಗೆ ರೀ, ಅದಕ್ಕೆ ಎಣ್ಣೆ ಇವನ್ನೆಲ್ಲ ದಿನಸ ಹಾಕಿ ಅದು ಒಂದು ಸ್ವಲ್ಪ ಆರಿರ್ತೈತಲ್ಲ ರೀ ಅದ್ರಾಗ ಹಾಕಿ ಕಡ್ಡಾಡಿಸ್ಬಿಡ್ರಿ. ಈಗ ದಬ್ರಿಗೆ ಹಾಕ್ಕೊಳಕತ್ತೇನೆ ರೀ, ಗಟ್ಟಿ ಐತಿರೋದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀವಿ ರೀ, ನಮ್ಗೆ ಎಷ್ಟು ಬೇಕಾ ಅಷ್ಟು ಮಾಡ್ಕೊಂಡು ರೆಡಿ ಮಾಡ್ಕೊಳಕತ್ತೇನೆ ನೋಡ್ರಿ. ಚಟ್ನಿಗೆ ರೀ 1-2 ಶೇಂಗಾ ಹಾಕಿದ್ರೆ ರುಚಿ ಬರ್ತೈತೆ ರೀ. ಬರೀ ಕೊಬ್ಬರಿದ ಟೇಸ್ಟ್ ಬೇರೆ, ಶೇಂಗಾ ಹಾಕಿ ನೋಡ್ರಿ ಅದು ಬೇರೆ ಟೇಸ್ಟ್ ಬರ್ತೈತೆ ರೀ. ಈ ಥರ ಚಟ್ನಿ ಮಾಡ್ಕೊಂಡ್ರಿ ಸಾಂಬಾರನ್ನ ಬೇಡ್ರಿ, ಇದನ್ನು ತಿನ್ನಿರಿ, ಭಾಳ ಟೇಸ್ಟ್ ಆಕೈತೆ ನೋಡ್ರಿ. ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ ರೀ. ಚಟ್ನಿ ಮಾಡ್ಕೊಂಡು ತಿನ್ನಿರಿ.